ಜಗತ್ತಿನಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಬ್ಬರು ಬೇರೆಯವರ ಮನೆಯ ಹಣತೆ ಹಚ್ಚಿ ಸಂತೋಷ ಪಡುವವರು, ಇನ್ನೊಬ್ಬರು ಬೇರೆಯವರ ಬೆಳಕನ್ನು ನೋಡಿ ಕತ್ತಲಲ್ಲಿ ಸಂಚು ರೂಪಿಸುವವರು. ಈ ಕತೆ ಯಾವುದೇ ರಾಜ ಅಥವಾ ರಾಣಿಯದ್ದಲ್ಲ. ಇದು ಒಬ್ಬ ಸಾಮಾನ್ಯ ಮನುಷ್ಯನ ಕಥೆ. ಆತ ಮಾಡಿದ ಏಕೈಕ ತಪ್ಪು ಎಂದರೆ ಆತ ಸಜ್ಜನನಾಗಿದ್ದದ್ದು. ಉತ್ತರ ಭಾರತದ ಒಂದು ಸಣ್ಣ ಹಳ್ಳಿ ಧರ್ಮಪುರದ ಗಲ್ಲಿಗಳಲ್ಲಿ ಇಂದಿಗೂ ಆ ವ್ಯಕ್ತಿಯ ಹೆಸರು ಪ್ರತಿಧ್ವನಿಸುತ್ತದೆ. ರಾಮಲಾಲ್ ನಂಬಿಕೆಯ ಇನ್ನೊಂದು ಹೆಸರಾಗಿದ್ದ ವ್ಯಕ್ತಿ. ಆದರೆ ಒಂದು ಹಗೆತನದ ಸಣ್ಣ ಕಿಡಿ ಇಡೀ ನಂಬಿಕೆಯ ಮಹಲನ್ನೇ ಸುಟ್ಟು ಹಾಕಬಲ್ಲದೆ. ಬನ್ನಿ ತಿಳಿಯೋಣ. ಧರ್ಮಪುರದ ಚೌಕದಲ್ಲಿ ಒಂದು ಹಳೆಯ ಆಲದ ಮರವಿದೆ. ಅದರ ಕೆಳಗೆ ಒಂದು ಹಳೆಯ ದಿನಸಿ ಅಂಗಡಿ. ಅಂಗಡಿಯ ಮೇಲೆ ಯಾವುದೇ ಹೊಳೆಯುವ ಬೋರ್ಡ್ ಇಲ್ಲ. ಕೇವಲ ಒಂದು ಹಲಗೆಯ ಮೇಲೆ ಬರೆಯಲಾಗಿದೆ, ರಾಮಲಾಲ್ ದಿನಸಿ ಅಂಗಡಿ. ರಾಮಲಾಲ್ ವಯಸ್ಸು ಸುಮಾರು 45. ಮುಖದಲ್ಲಿ ಸುಸ್ತಾದ ಪ್ರಯಾಣಿಕನಿಗೂ ನೆಮ್ಮದಿ ನೀಡುವಂತಹ ನಗು. ಅವನ ದಿನ ಬೆಳಿಗ್ಗೆ 4 ಗಂಟೆಗೆ ಆರಂಭವಾಗುತ್ತಿತ್ತು. ಹೇ ಈಶ್ವರ, ಇಂದೂ ಕೂಡ ಯಾರ ಮನಸ್ಸನ್ನು ನೋಯಿಸದಂತೆ ಕೆಲಸ ಮಾಡುವ ಶಕ್ತಿ ನೀಡು. ನನ್ನ ತಕ್ಕಡಿಯಿಂದ ಯಾರಿಗೂ ನಷ್ಟವಾಗದಿರಲಿ. ಅಂಗಡಿ ತೆರೆದ ತಕ್ಷಣ ಮೊದಲ ಗ್ರಾಹಕ ಬರುತ್ತಾನೆ. ಛೇದಿಕಾಕ, ಊರಿನ ಅತ್ಯಂತ ಬಡ ರೈತ. ರಾಮಲಾಲ್ ಮಗನೇ, ಮುಂದಿನ ತಿಂಗಳು ಮಗಳ ಮದುವೆ ಇದೆ. ಸಾಮಾನುಗಳೇನೋ ಬೇಕು, ಆದರೆ ಕೈಯಲ್ಲಿ ಹಣದ ಸ್ವಲ್ಪ ತೊಂದರೆ ಇದೆ. ಕಾಕ, ನೀವು ಈ ಮಾತು ಹೇಳಿ ನನ್ನನ್ನು ಪರಕೀಯನನ್ನಾಗಿ ಮಿರಿ. ಮದುವೆ ನಿಮ್ಮ ಮಗಳದ್ದಲ್ಲ, ನಮ್ಮ ಊರಿನ ಮಗಳದ್ದು. ಎಲ್ಲ ಸಾಮಾನು ಬರೆಸಿಕೊಳ್ಳಿ. ಬೆಳೆ ಬಂದ ಮೇಲೆ ನಿಧಾನವಾಗಿ ಹಣ ಕೊಡಿ. ನೀನು ಮನುಷ್ಯನಲ್ಲಪ್ಪ, ದೇವ ಮನುಷ್ಯ. ರಾಮಲಾಲನಿಗೆ ಅಂಗಡಿ ಎಂದರೆ ವ್ಯಾಪಾರವಾಗಿರಲಿಲ್ಲ, ಅದು ಒಂದು ಸೇವೆ. ಅವನ ಮಂತ್ರ ಒಂದೇ, ಹಣ ಕಡಿಮೆ ಸಂಪಾದಿಸು, ಆದರೆ ಜನರ ಹರಕೆಯನ್ನು ಹೆಚ್ಚು ಸಂಪಾದಿಸು. ರಾತ್ರಿಯ ಸಮಯ. ರಾಮ್ಲಾಲ್ ಅಂಗಡಿ ಮುಚ್ಚಿ ಮನೆಗೆ ಮರಳ್ತಾನೆ. ಅವನದು ಮಣ್ಣಿನ ಮನೆ, ಆದರೆ ಬಹಳ ಅಚ್ಚುಕಟ್ಟು. ಅವನ ಪತ್ನಿ ಸೀತೆ ತಟ್ಟೆಗೆ ಊಟ ಬಡಿಸುತ್ತಾ ಸ್ವಲ್ಪ ಚಿಂತಿತಳಾಗಿ ಕಾಣುತ್ತಾಳೆ. ಕೇಳಿ, ಇಂದು ಕೂಡ ಛೇದಿಕಾಕನಿಗೆ ಸಾಲ ಕೊಟ್ಟಿರಂತೆ. ನಮ್ಮ ಮಕ್ಕಳ ಶಾಲಾ ಫೀಸು ಕಟ್ಟಬೇಕು. ಮನೆಯಲ್ಲಿ ಎಣ್ಣೆ ಮಸಾಲೆ ಖಾಲಿಯಾಗುತ್ತಿದೆ. ಇನ್ನು ಎಷ್ಟು ದಿನ ಹೀಗೆ ಜನರ ಹೊಟ್ಟೆ ತುಂಬಿಸುತ್ತೀರಿ? ಸೀತೆ, ಆ ದೇವರಿಗಿಂತ ದೊಡ್ಡವನು ಯಾರೂ ಇಲ್ಲ. ಆತ ಹಕ್ಕಿಗಳಿಗೂ ಆಹಾರ ನೀಡುತ್ತಾನೆ ಅಂದ ಮೇಲೆ ನಮ್ಮ ಮಕ್ಕಳನ್ನು ಹಸಿವಿನಿಂದ ಮಲಗಿಸುವುದಿಲ್ಲ. ಮನುಷ್ಯನಾಗುವುದು ಕಷ್ಟದ ಕೆಲಸ. ವ್ಯಾಪಾರಿ ಯಾರಾದರೂ ಆಗಬಹುದು. ಸೀತೆ ಸುಮ್ಮನಾಗುತ್ತಾಳೆ, ಆದರೆ ಅವಳ ಕಣ್ಣಲ್ಲಿ ನಾಳೆಯ ಆತಂಕ ಎದ್ದು ಕಾಣುತ್ತದೆ. ಜಗತ್ತು ಇಷ್ಟೊಂದು ಸರಳವಿಲ್ಲ ಎಂಬ ಅರಿವು ಅವಳಿಗಿತ್ತು. ಧರ್ಮಪುರದಲ್ಲಿ ಇನ್ನೊಂದು ಅಂಗಡಿ ಇತ್ತು, ಮಹೇಶ್ ಜನರಲ್ ಸ್ಟೋರ್. ಮಹೇಶ್ ಒಬ್ಬ ದುರಾಸೆಯ ಮತ್ತು ಕುತಂತ್ರಿ ವ್ಯಾಪಾರಿ. ಆತ ತೂಕದಲ್ಲಿ ಮೋಸ ಮಾಡುತ್ತಿದ್ದ ಮತ್ತು ಕಲಬೆರಕೆ ಮಾಡುವುದರಲ್ಲಿ ನಿಪುಣನಾಗಿದ್ದ. ಕಲ್ಲು ನೋಡ್ತಿದ್ದೀಯಾ? ಇಡೀ ಊರು ಆ ರಾಮಲಾಲನ ಅಂಗಡಿಗೆ ಮುಗಿಬೀಳುತ್ತಿದೆ. ಅವನು ಸಾಲ ಕೊಡದಿದ್ದಾಗ ಮಾತ್ರ ಜನ ನನ್ನ ಹತ್ತಿರ ಬರುತ್ತಾರೆ. ಈ ಮಹಾತ್ಮ ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾನೆ. ಮಾಲೀಕರೇ, ಅವನು ತುಂಬಾ ಮುಗ್ಧ. ಅವನನ್ನು ದಾರಿಯಿಂದ ಸರಿಸುವುದು ಕಷ್ಟವಲ್ಲ. ನೇರವಾದ ಮರಗಳನ್ನೇ ಮೊದಲು ಕತ್ತರಿಸುವುದು. ಅವನ ಒಳ್ಳೆಯತನವನ್ನೇ ಅವನ ದೌರ್ಬಲ್ಯವನ್ನಾಗಿ ಮಾಡಬೇಕು. ಜನರಿಗೆ ಒಂದು ಕಾರಣ ಬೇಕು ಅಷ್ಟೇ. ಆ ಕಾರಣವನ್ನು ನಾವೇ ನೀಡೋಣ. ಮಹೇಶ್ ನಿಧಾನವಾಗಿ ಹಳ್ಳಿಯ ಕಟ್ಟೆಗಳ ಮೇಲೆ ಕುಳಿತು ಸುಳ್ಳು ಸುದ್ದಿಗಳನ್ನು ಹರಡಲು ಶುರು ಮಾಡಿದ. 1 ವರ್ಷ ಆಯ್ತು, 1 ವರ್ಷ ಆಯ್ತು. 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 1 ವರ್ಷ ಆಯ್ತು.
ಅಣ್ಣ ತಮ್ಮಂದ್ರೆ ಕೇಳಿದ್ರಾ? ರಾಮಲಾಲ್ ಪೇಟೆಯಿಂದ ಕಲಬೆರಕೆ ಎಣ್ಣೆ ತರ್ತಿದ್ದಾನಂತೆ. ನಿನ್ನೆ ನನ್ನ ಮಗ ಅವನ ಅಂಗಡಿಯ ಸಕ್ಕರೆ ತಿಂದಿದ್ದಕ್ಕೆ ಹೊಟ್ಟೆ ನೋವು ಶುರುವಾಗಿದೆ. ನಿಜವಾ? ನನಗೂ ಅನ್ನಿಸಿತ್ತು, ಅವನ ಅಂಗಡಿಯ ಅಕ್ಕಿ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತಿತ್ತು. ಸುಳ್ಳನ್ನು ಪದೇ ಪದೇ ಹೇಳಿದರೆ ಅದು ಸತ್ಯಕ್ಕಿಂತಲೂ ಬಲವಾಗಿ ಕಾಣುತ್ತದೆ. ರಾಮಲಾಲನ ಅಂಗಡಿಗೆ ಬರುವವರ ಸಂಖ್ಯೆ ಕಡಿಮೆಯಾಯಿತು. ಜನ ಅವನನ್ನು ಕಂಡು ಮುಖ ತಿರುಗಿಸಿಕೊಳ್ಳತೊಡಗಿದರು. ರಾಮಲಾಲ್ ಆತಂಕಗೊಂಡಿದ್ದ. ಆದರೆ ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಅದು ಮಧ್ಯಾಹ್ನದ ಸಮಯ. ರಾಮಲಾಲ್ ತನ್ನ ಅಂಗಡಿಯಲ್ಲಿ ಕುಳಿತು ಏನೋ ಲೆಕ್ಕ ಮಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಗುಂಪು ಅಂಗಡಿಯತ್ತ ನುಗ್ಗಿ ಬಂತು. ಮಹೇಶ್ ಎಲ್ಲರಿಗಿಂತ ಮುಂದೆ ಇದ್ದ. ಹೊರಗೆ ಬಾ ರಾಮಲಾಲ್. ನೀನು ನಮ್ಮ ಮಕ್ಕಳಿಗೆ ವಿಷ ಉಣಿಸುತ್ತಿದ್ದೀಯಾ? ನಾವು ಸುಮ್ಮನೆ ಕೂರಬೇಕಾ? ಮಹೇಶ್ ಬಾಯ್, ಏನ್ ಹೇಳ್ತಿದ್ದೀರಾ? ನಾನು ಅಂತಹ ಕೆಲಸ ಎಂದು ಮಾಡಿಲ್ಲ. ಅಷ್ಟರಲ್ಲಿ ಗುಂಪಿನಿಂದ ಒಂದು ಕಲ್ಲು ಬಂದು ಅಂಗಡಿಯ ಗಾಜಿಗೆ ಅಪ್ಪಳಿಸಿತು. ಜನ ಅಂಗಡಿಯೊಳಗೆ ನುಗ್ಗಿದರು. ಅಕ್ಕಿ ಚೀಲಗಳನ್ನು ಹರಿದರು. ಎಣ್ಣೆಯ ಡಬ್ಬಗಳನ್ನು ನೆಲಕ್ಕೆ ಚೆಲ್ಲಿದರು. ಅಣ್ಣಂದಿರೆ, ನಿಲ್ಲಿಸಿ. ನನ್ನ ತಪ್ಪೇನಿದೆ? ನಾನು ಯಾವಾಗಲೂ ನಿಮಗೆ ಸಹಾಯ ಮಾಡಿದ್ದೇನೆ. ಒಬ್ಬ ವ್ಯಕ್ತಿ ರಾಮಲಾಲನನ್ನ ಜೋರಾಗಿ ದೂಡಿದ. ಆತ ಕೆಳಕ್ಕೆ ಬಿದ್ದ. ತಕ್ಷಣ ಮಹೇಶನ ಆಪ್ತನೊಬ್ಬ ರಾಮಲಾಲನ ಹೊಟ್ಟೆಗೆ ಜೋರಾಗಿ ಒದ್ದನು. ಆ ಒದೆತ ಕೇವಲ ಅವನ ದೇಹಕ್ಕೆ ಬಿದ್ದಿದ್ದಲ್ಲ, ಅದು ಅವನ ಬದುಕಿನ ಮೇಲೆ ಬಿದ್ದ ಒದೆತ. ಅದು ಅವನ 20 ವರ್ಷಗಳ ನಂಬಿಕೆಗೆ ಬಿದ್ದ ಪೆಟ್ಟು. ರಾಮಲಾಲ್ ನೋವಿನಿಂದ ಕಿರುಚಿದ. ಆದರೆ ಆ ನೋವಿಗಿಂತ ಹೆಚ್ಚಾಗಿ ಅವನಿಗೆ ದುಃಖವಾಗಿದ್ದು, ತಾನು ಸಹಾಯ ಮಾಡಿದ್ದ ರೈತರು ಇತರರು ಇಂದು ಮೂಕ ಪ್ರೇಕ್ಷಕರಾಗಿ ನಿಂತಿರುವುದನ್ನು ನೋಡಿ. ಅಂಗಡಿ ಧ್ವಂಸವಾಗಿತ್ತು. ರಾಮಲಾಲನ ಎಲ್ಲ ಸಾಮಾನುಗಳು ಮಣ್ಣು ಪಾಲಾಗಿದ್ದವು. ಊರಿನವರು ಅವನ ಜೊತೆಗಿನ ಸಂಬಂಧವನ್ನೇ ಕಡಿದುಕೊಂಡಿದ್ದರು. ಸೀತೆ ಮತ್ತು ಮಕ್ಕಳು ಮನೆಯಲ್ಲಿ ಕೂತಿದ್ದರು. ಒಂದು ರಾತ್ರಿ ರಾಮಲಾಲ್ ಅಂಗಡಿಯ ಹೊಸಲಿನಲ್ಲಿ ಕುಳಿತಿದ್ದ. ಚಂದಿರನ ಬೆಳಕಿನಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ಸಾಮಾನುಗಳು ಮತ್ತಷ್ಟು ಭಯಾನಕವಾಗಿ ಕಾಣುತ್ತಿದ್ದವು. ಭಗವಂತ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಲಿಲ್ಲ. ಸಜ್ಜನಿಕೆಗೆ ಸಿಗುವ ಪ್ರತಿಫಲ ಇದೇನಾ? ಪ್ರಾಮಾಣಿಕತೆ ಎಂಬುದು ಒಂದು ಅಪರಾಧವೇ? ಅಂದು ರಾತ್ರಿ ರಾಮಲಾಲ್ ಒಂದು ನಿರ್ಧಾರ ಮಾಡಿದ. ಯಾವ ಊರು ಅವನ ಆತ್ಮಕ್ಕೆ ಪೆಟ್ಟು ನೀಡಿತೋ ಅಲ್ಲಿ ಒಂದು ಕ್ಷಣವೂ ಇರಬಾರದೆಂದು ನಿರ್ಧರಿಸಿದ. ಕೆಲವು ತಿಂಗಳುಗಳು ಕಳೆದವು. ಮಹೇಶನ ಅಂಗಡಿ ಭರ್ಜರಿಯಾಗಿ ನಡೆಯುತ್ತಿತ್ತು. ಆದರೆ ದುರಾಸೆಗೆ ಮಿತಿಯಿಲ್ಲವಷ್ಟೇ. ಮಹೇಶ್ ಕಲಬೆರಕೆಯನ್ನು ಎಷ್ಟು ಹೆಚ್ಚಿಸಿದ ಎಂದರೆ ಊರಿನ ಅನೇಕ ಜನ ಅನಾರೋಗ್ಯಕ್ಕೆ ಈಡಾದರು. ಪೇಟೆಯಿಂದ ತನಿಖಾ ತಂಡ ಬಂತು ಮತ್ತು ಮಹೇಶನ ಅಂಗಡಿಯಲ್ಲಿ ಕಲಬೆರಕೆ ಎಣ್ಣೆ ಹಾಗೂ ವಿಷಕಾರಿ ಆಹಾರ ಪದಾರ್ಥಗಳು ಸಿಕ್ಕಿಬಿದ್ದವು. ಪೊಲೀಸರು ಮಹೇಶನನ್ನ ಹಿಡಿದುಕೊಂಡು ಹೋದರು. ಊರಿನವರಿಗೆ ಈಗ ತಾವು ಏನನ್ನು ಕಳೆದುಕೊಂಡಿದ್ದೇವೆ ಎಂಬ ಅರಿವಾಯಿತು. ನಾವೆಲ್ಲರೂ ಅಪರಾಧಿಗಳು. ಒಬ್ಬ ದೇವಮಾನವನಂತಿದ್ದ ವ್ಯಕ್ತಿಯನ್ನು ಅವಮಾನಿಸಿ ಊರಿಂದ ಹೊರಹಾಕಿದೆವು. ಜನ ರಾಮಲಾಲನ ಮನೆಗೆ ಓಡಿ ಹೋದರು. ಆದರೆ ಅಲ್ಲಿ ಕೇವಲ ಬೀಗ ಇತ್ತು. ರಾಮಲಾಲ್ ಪೇಟೆಗೆ ಹೋಗಿದ್ದ. ನಗರದ ಒಂದು ಕಟ್ಟಡ ನಿರ್ಮಾಣದ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮಣ್ಣು ಹೊರುತ್ತಿದ್ದಾನೆ. ಅವನ ಬೆನ್ನು ಬಾಗಿದೆ, ಕೈಗಳಲ್ಲಿ ಗುಳ್ಳೆಗಳಾಗಿವೆ. ಇವನೇ ರಾಮಲಾಲ್. ಆತ ಈಗ ಅಂಗಡಿಯವನಲ್ಲ, ಒಬ್ಬ ಕೂಲಿ ಕಾರ್ಮಿಕ. ರಾಮಲಾಲನ ಅಂಗಡಿ ಮತ್ತೆ ಎಂದೂ ತೆರೆಯಲೇ ಇಲ್ಲ. ಧರ್ಮಪುರ ತನ್ನ ಅತ್ಯಂತ ಪ್ರಾಮಾಣಿಕ ಮಗನನ್ನು ಕಳೆದುಕೊಂಡಿತು. ಒಂದು ಸುಳ್ಳು ಸುದ್ದಿ ಒಬ್ಬನ ಇಡೀ ಬದುಕನ್ನೇ ನಾಶ ಮಾಡಬಲ್ಲದು ಎಂಬ ಪಾಠವನ್ನು ಕಥೆ ಕಲಿಸುತ್ತದೆ. ಒಬ್ಬ ಸಜ್ಜನನ ಬದುಕಿನ ಮೇಲೆ ಹೊಡೆಯುವುದು ಮಹಾಪಾಪ. ಏಕೆಂದರೆ ಅವನ ನಂಬಿಕೆ ಮುರಿದಾಗ ಕೇವಲ ಒಬ್ಬ ವ್ಯಕ್ತಿ ಸೋಲುವುದಿಲ್ಲ, ಇಡೀ ಸಮಾಜವೇ ಸೋಲುತ್ತದೆ. ಜಾಗರೂಕರಾಗಿರಿ, ಏಕೆಂದರೆ ಶತ್ರುವಿನ ಒದೆತಕ್ಕಿಂತಲೂ ಮಿತ್ರರ ಮೌನ ಹೆಚ್ಚು ನೋವು ನೀಡುತ್ತದೆ.